ತೆಂಗಿನ ಚಿಪ್ಪು ಅಥವಾ ಗರಟೆ ಅಂತ ಏನು ಕರಿತೀವಿ, ಅದರಿಂದ ಈಸಿಯಾಗಿ ಕಲರ್ ಮಾಡೋದು ಯಾವ ಥರ ನೋಡೋಣ. ನ್ಯಾಚುರಲ್ ಹೇರ್ ಕಲರ್ ಇದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ, ನ್ಯಾಚುರಲ್ ಆಗಿ ರೆಡಿ ಮಾಡ್ಕೋಬೋದು. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ತೆಂಗಿನ ಚಿಪ್ಪು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೆಂಗಿನ ಚಿಪ್ಪನ್ನ ತೊಗೋಬೋದು. 2 ಬೇಕಂದ್ರೆ 2 ಕೂಡ ತೊಗೋಬೋದು. ನಾನು ಅರ್ಧ ತೆಂಗಿನ ಚಿಪ್ಪು ತೊಗೊಂಡಿದ್ದೀನಿ. ನಿಮ್ಮ ಕೂದಲಿಗೆ ಎಷ್ಟು ಬೇಕು ಅಷ್ಟು ರೆಡಿ ಮಾಡ್ಕೋಬೋದು. ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ತೆಂಗಿನ ಚಿಪ್ಪನ್ನ ಸುಟ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಫಸ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ತಿರುಗಿಸ್ಬಿಟ್ಟು ಈ ಥರ ಸೈಡಲ್ಲಿ ಗ್ಯಾಪ್ ಇಟ್ಟು ಸ್ಟವ್ ಆನ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಉರಿಯುತ್ತೆ. ಚೆನ್ನಾಗಿ ಉರಿಬೇಕು, ಆವಾಗಲೇ ನಿಮಗೆ ತೆಂಗಿನ ಚಿಪ್ಪು ಚೆನ್ನಾಗಿ ಬೇಯೋದು. ಅದು ಚೆನ್ನಾಗಿ ಬೆಂದಿಲ್ಲ ಅಂದರೆ ಕಲರ್ ಚೆನ್ನಾಗಿರಲ್ಲ. ನೋಡಿ, ಇವಾಗ ಚೆನ್ನಾಗಿ ಹತ್ಕೊಂಡಿದೆ. ಇವಾಗ ಒಂದು ಫ್ರೈ ಪ್ಯಾನಲ್ಲಿ, ಹಳೆಯದಾದರೂ ಫ್ರೈ ಪ್ಯಾನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೀವು ಯಾವುದ್ರಲ್ಲಿ ಬೇಕಾದರೂ ಇಟ್ಕೋಬೋದು. ಬಾಣಲೆಯಲ್ಲಿ ಕೂಡ ಆದರೂ ಕೂಡ ಬೇಯಿಸ್ಕೋಬೋದು. ಅದ್ರ ಪಾಡಿಗೆ ಅದೇ ಬೆಂದು ಆಫ್ ಆಗಬೇಕು. ಅಲ್ಲಿ ತನಕ ನೀವು 10 ನಿಮಿಷಕ್ಕೆ ಚೆನ್ನಾಗಿ ಹುರಿದು ಆಫ್ ಆಗುತ್ತೆ. ಇಲ್ಲಾಂದರೆ ನೀವು ಸೆಂಟ್ರಲ್ಲಿ ಆಫ್ ಮಾಡೋಕ್ಕೆ ಹೋಗಬೇಡಿ. ಆಫ್ ಮಾಡಿದ್ರೆ ಚೆನ್ನಾಗಿರಲ್ಲ, ಕಲರ್ ಕೂಡ ಚೆನ್ನಾಗಿ ಬರಲ್ಲ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಆಫ್ ಆಗಿದೆ. ಇದನ್ನು ಹಾಗೆ ಬಿಟ್ಬಿಡಬೇಕು. ಇದನ್ನು ನೀವು ಮತ್ತೆ ನೀರೆಲ್ಲ ಹಾಕೋಕ್ಕೆ ಹೋಗಬೇಡಿ, ಹಾಗೆಯೇ ತಣ್ಣಗಾಗಬೇಕು. ಒಂದು 20 ನಿಮಿಷ ಇಲ್ಲ ಅರ್ಧ ಗಂಟೆ ಬಿಟ್ಬಿಟ್ರೆ ನಿಮಗೆ ಚೆನ್ನಾಗಿ ತಣ್ಣಗಾಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಆಫ್ ಆಗ್ತಾ ಇದೆ. ಎಲ್ಲ ಆಫ್ ಆಗಬೇಕು, ಒಂಚೂರು ಕೂಡ ಬಿಸಿ ಇರಬಾರ್ದು. ಅಲ್ಲಿ ತನಕ ತಣ್ಣಗೆ ಮಾಡ್ಕೋಬೇಕು. ಇವಾಗ ನೋಡಿ, ತಣ್ಣಗಾಗಿದೆ. ಇವಾಗ ಚೆನ್ನಾಗಿ ತಣ್ಣಗಾದಮೇಲೆ ನೀವು ಇದನ್ನು ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋಬೋದು, ಇಲ್ಲ ಅಂದರೆ ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಖಾರ ಅರಿತೀವಲ್ಲ, ಅದರಲ್ಲೂ ಹಾಕ್ಕೊಂಡು ಕೂಡ ಪುಡಿ ಮಾಡ್ಕೋಬೋದು. ಇವಾಗ ನಾನು ಚಿಕ್ಕ ಕುಟಾಣಿಯಲ್ಲಿ ತೊಗೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಪುಡಿ ಮಾಡ್ಕೋಬೇಕು. ಆದಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ, ಕಲರ್ ಕೂಡ ಚೆನ್ನಾಗಿ ಬರಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಕಲರ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಪುಡಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಕೂಡ ಪುಡಿ ಮಾಡ್ಕೋಬೋದು. ಈ ಥರ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಖಾರ ಅರಿತೀವಲ್ಲ, ಆ ಕಲ್ಲಿದ್ದರೆ ಅದರಲ್ಲಿ ಕೂಡ ಪುಡಿ ಮಾಡ್ಕೋಬೋದು. ನೋಡಿ, ನಾನು ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಬೇಗ ಪುಡಿ ಆಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಇಜ್ಜಲ್ ಅಂತಲೂ ಕೂಡ ಹೇಳ್ಬೋದು. ನಾವು ಕೆಂಡ ಅಂತ ಏನು ಹೇಳ್ತೀವಿ, ಇದು ಗರಟೆದು. ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಪುಡಿ ಮಾಡ್ಕೋಬೇಕು. ನೈಸಾಗಿ ಪುಡಿ ಮಾಡ್ಕೋಬೋದು. ಇದನ್ನು ನಾವು ತೆಂಗಿನ ಚಿಪ್ಪಿನ ಇದ್ದಿಲ್ಲ ಅಂತಲೂ ಕೂಡ ಹೇಳ್ತೀವಿ, ಇಲ್ಲ ಅಂದರೆ ಮಸಿ ಅಂತಲೂ ಕೂಡ ಕರಿಬೋದು. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಆದಮೇಲೆ ನಾನು ಒಂದು ಸ್ಟೈನರಲ್ಲಿ ಅದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ನೈಸಾಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ತರಿ ತರಿಯಾಗಿದ್ದರೆ ಚೆನ್ನಾಗಿರಲ್ಲ. ಕೂದಲೆಲ್ಲ ಹಾಗೆ ಇದ್ದಿಲಿನ ಪುಡಿ ಇರುತ್ತೆ. ಈ ಥರ ಪುಡಿನ ಮಾಡಿ ಹಾಕ್ಕೊಂಡ್ರೆ ನಿಮಗೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಲರ್ ಕೂಡ ಆಗುತ್ತೆ. ಹೇರ್ ಕೂಡ ತುಂಬ ಚೆನ್ನಾಗಿ ಉದುರ್ತಾ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ನೋಡಿ, ಇವಾಗ ಪುಡಿನ ನಾನು ಜರಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಅಲೋವೆರಾ ತೊಗೊಂಡಿದ್ದೀನಿ. ಅಲೋವೆರಾನ ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು. ಸೈಡ್ ಮುಳ್ಳೆಲ್ಲ ತೆಗೆದುಬಿಟ್ಟು ಆಮೇಲೆ ಅದರ ಜೆಲ್ ಅಂತ ಏನು ಹೇಳ್ತೀವಿ, ಪಲ್ಪ್ ಅಂತ ಏನು ಹೇಳ್ತೀವಿ, ಅದನ್ನು ಮಾತ್ರ ತೊಗೋಬೇಕು. ನೋಡಿ, ಈ ಥರ ಮುಳ್ಳಿರುತ್ತೆ ಸೈಡಲ್ಲಿ. ಮುಳ್ಳನ್ನು ತೆಗೆದು ಆದಮೇಲೆ ನಾನು ಬರೀ ಪಲ್ಪಿನ ಮಾತ್ರ ತೊಗೊಳ್ತಾ ಇದ್ದೀನಿ. ಅಲೋವೆರಾ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ, ಮತ್ತು ಕೂದಲು ಕೂಡ ಉದುರ್ತಾ ಇದ್ದರೆ ಕಂಟ್ರೋಲ್ ಆಗುತ್ತೆ, ಮತ್ತು ಉದ್ದವಾಗಿ ಬೆಳೆಯುತ್ತೆ. ನೋಡಿ, ಈ ಥರ ಗ್ರೀನ್ ಇರುವ ಸಿಪ್ಪೆನ ತೆಗೆದುಬಿಟ್ಟು ಬರೀ ಅದರ ಪಲ್ಪಿನ ಮಾತ್ರ ತೊಗೊಳ್ತಾ ಇದ್ದೀನಿ. ಪಲ್ಪಿನೇ ತೊಗೋಬೇಕು, ಆವಾಗಲೇ ನಿಮಗೆ ಜೆಲ್ ಕೂಡ ಚೆನ್ನಾಗಿರೋದು. ಫ್ರೆಶ್ ಆಗಿರುವ ಅಲೋವೆರಾ ಇಲ್ಲ ಅಂದರೆ ನೀವು ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು. ಬರೀ ಇದನ್ನು ಅಲೋವೆರಾ ಜೆಲ್ಲದಲ್ಲೇ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಜೆಲ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾನು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದ್ದಿಲಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಈ ಪುಡಿನ ನೀವು ಒಂದು ಬಾಟ್ಲಿಗೆ ಹಾಕಿಬಿಟ್ಟು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು 1 ಸ್ಪೂನಷ್ಟು ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಮೆಹಂದಿ ಹಾಕಬಹುದು, ಇದು ಆಪ್ಷನಲ್ಲು. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬರೀ ಇದ್ದಿಲಿನ ಪುಡಿನಲ್ಲೇ ಕಲರ್ನ ರೆಡಿ ಮಾಡ್ಕೋಬೋದು.
ಮೆಹಂದಿ ಹಾಕ್ಕೊಂಡು ಇದ್ದಿಲ್ಲಿನ ಪುಡಿ ಮತ್ತು ಮೆಹಂದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಲೋವೆರಾ ಜೆಲ್ಲಲ್ಲಿ ಕಲಿಸ್ಕೋಬೇಕು, ಬೇರೆ ಏನೂ ಹಾಕೋಬಾರ್ದು. ಅಲೋವೆರಾ ಜೆಲ್ಲಲ್ಲಿ ಕಲಿಸ್ಕೊಂಡು ನೀವು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇಲ್ಲ ಅಂದರೆ ನೀವು ಫ್ರೆಶ್ ಜೆಲ್ ಇಲ್ಲ ಅಂದರೆ ಅಲೋವೆರಾ ಜೆಲ್ ಸಿಗುತ್ತಲ್ಲ, ಆ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕು. ತಿರ್ಸ್ಕೊಂಡ ತಕ್ಷಣ ಗಟ್ಟಿಯಾಗುತ್ತೆ. 1 ಗಂಟೆ ಇರಬಾರ್ದು, ನೀಟಾಗಿ ತಿರ್ಸ್ಕೋಬೇಕು. ಸ್ಪೂನಲ್ಲಿ ತಿರ್ಸ್ಕೊಳಕ್ಕಾಗಿಲ್ಲ ಅಂದರೆ ಫೋರ್ಕ್ ಇರುತ್ತಲ್ಲ, ಅದರಲ್ಲಿ ನೀಟಾಗಿ ತಿರ್ಸ್ಕೊಳ್ಳಿ. ನೋಡಿ ಇವಾಗ ಕ್ಲೀನಾಗಿ ತಿರ್ಸ್ಕೋಬೇಕು. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನಿಮಗೆ. ನೋಡಿ ಈ ಥರ ಕ್ಲೀನಾಗಿ ತಿರ್ಸ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಪ್ಪಾಗುತ್ತೆ ಅಂತ. ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಒಂದು 20 ನಿಮಿಷ ಹಾಗೆ ಬಿಟ್ಬಿಟ್ಟು ತಲೆಗೆ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಇವಾಗ ಚೆನ್ನಾಗಿ ಕಲರು ಕೂಡ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇರ್ಬೋದು. ಬ್ಲ್ಯಾಕಾಗಿ ಕಲರು ರೆಡಿಯಾಗಿದೆ. ಇವಾಗ ಒಂದು 20 ನಿಮಿಷ ಹಾಗೆ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ. 20 ನಿಮಿಷ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರು ಕಪ್ಪಾಗಿದೆ. ಇವಾಗ ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಯಾರು ಬೇಕಾದರೂ ಹಾಕೋಬೋದು. ಇದು ನ್ಯಾಚುರಲ್ ಹೇರ್ ಕಲರ್, ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಕೂದಲು ಫ್ರಂಟಲ್ಲಿ ಮಾತ್ರ ವೈಟ್ ಇದೆ, ಅಲ್ಲಿಗೆ ಅಪ್ಲೈ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಹಾಕಿಬಿಟ್ಟು ಹಾಫ್ ಆನ್ ಅವರ್ ಆದರೂ ಬಿಡ್ಬೋದು. ಇಲ್ಲ ಮೆಹಂದಿ ಎಲ್ಲ ಹಾಕಿ ಎಷ್ಟೊತ್ತು ಬಿಡ್ತೀರೋ ಅಷ್ಟೊತ್ತು ಬಿಟ್ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ. ಇದನ್ನು ಹಾಕ್ಕೊಂಡು ನಾನು 1.5 ಇಂದ 2 ಗಂಟೆ ಬಿಟ್ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.